ಜಯವಂತ್ ಸಿಂಗ್ ಮಹಾರಾಜರು ಅನ್ನುವಂತಹ ಮಹಾತ್ಮರಿಗೆ 2 ರೂಪಾಯಿ ಜೀತ. ಅವರ ಒಂದು ಸೈನ್ಯದಲ್ಲಿ ಸಿಪಾಯಿಯಾಗಿದ್ದ. 2 ರೂಪಾಯಿ ಅವರಿಗೆ ಕೊಡ್ತಾ ಇದ್ದ. ಆತನು ರಾಧಾಸ್ವಾಮಿಗಳ ಶಿಷ್ಯ. ಒಂದು ಸರ್ತಿ ರಜೆ ತೆಗೆದುಕೊಂಡು ಗುರುವಿನಲ್ಲಿ ಬರ್ತಾನೆ. ಗುರು ಹತ್ತಿರ ತನ್ನ ಜೀತವನ್ನು ಮುಂದಿಟ್ಟು, ಸ್ವಾಮಿ ಇದಕ್ಕೆ ತಾವು ಸ್ವೀಕಾರ ಮಾಡಿ ನನಗೆ ಆಶೀರ್ವಾದ ಮಾಡ್ತಾರೆ. ಅವರು ತನ್ನ ಕೈನಲ್ಲಿರ್ತಕ್ಕಂತಹ ಕೋಲಿನಲ್ಲಿ ಆ 2 ರೂಪಾಯಿ ನಾಣ್ಯವನ್ನು ಹೀಗೆ ಬಡಿತಾರೆ. ಯಾಕೆ ಹೀಗೆ ಬಡಿತಾನೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅವನು ಅದನ್ನು ಬಹಳ ಹೊತ್ತು ಬಡ್ದು ಅದನ್ನು ಏನ್ ಮಾಡ್ತಾನೆ, ಆಮೇಲೆ ಕೈಗೆ ತಗೊಳ್ತಾನೆ. ಅದ್ರೊಳಗೆ 1 ರೂಪಾಯಿ ಅವನಿಗೆ ಕೊಟ್ಟು 1 ರೂಪಾಯಿ ಬಂದು ಜೋಳಡಿ ಒಳಗೆ ಅಲ್ಲಿ ಒಬ್ಬರು ಸ್ವರೂಪ್ ಸಿಂಗ್ ಅಂತ ಹೇಳಿ ಇನ್ನೊಬ್ಬರು ಶಿಷ್ಯರಿರ್ತಾರೆ. ಅವ್ರು ಕೇಳ್ತಾರೆ, ಸ್ವಾಮಿ ಅವನಿಗೆ ಕಿರುಗಳಿಗೆ ಕೊಡೋದು 2 ರೂಪಾಯಿ, ಆ 2 ತಂದು ನಿಮಗೆ ಕೊಟ್ಟು 1 ಇರಿಸ್ಕೊಂಡ್ರಿ 1 ಕೊಟ್ರಿ ಅವನಿಗೆ ಸಾಕಾಗ್ತದೇನು? ಅವನ ಖರ್ಚಿಗೆ ಸಾಕಾದ್ರು. ಅಂದ್ರೆ ರಾಧಾಸ್ವಾಮಿಗಳಿಗೆ ಏನಂತಾರೆ, ಯಾರು ಸಂತರ ಮಕ್ಕಳಾಗಿದ್ದಾರೋ ಅವರು 50 ಪೈಸೆಯಲ್ಲೇ ಜೀವನ ಮಾಡ್ತಾರೆ, ರೂಪಾಯಿ ಬೇಕ್ರಿ. ಅಂದ್ರೆ ಜಯಮಾನ್ ಸಿಂಗರಿಗೆ ಏನಾಗ್ತದೆ, ಈ ರೂಪಾಯಿ ಕೂಡ ತೆಗೆದುಕೊಳ್ಳುವುದು ತಪ್ಪು, 50 ಪೈಸಾನೇ ನಾನು ತಗೋಬೇಕು. ನೋಡ್ರಿ, ಮಾತಿನಲ್ಲೂ ಎಚ್ಚರಿಕೆ ಕೊಡ್ತಾರೆ. 50 ಪೈಸಾ ಅವಾಗೆಲ್ಲ 8 ಆಣೆ. ಆ 8 ಆಣೆಯನ್ನು ತಕ್ಕೊಂಡು ಗುರುವಿನ ಕಡೆಯಿಂದ ಆ ಇನ್ನೊಂದು 8 ಆಣೆ ಅವ್ರ ಕಡೆಗೆ ಕೊಟ್ಟು, ನಿನ್ನ ಆಶೀರ್ವಾದ ಆಗ್ಬೇಕಂದ್ರೆ ಸದಾ ನಾನು ನಿನ್ ಜೊತೆಗಿರ್ತೀನಿ ಹೋಗೋದು.